ಕ್ಷೇತ್ರ ಕೆಲಸ, ಜನರ ವಿಶ್ವಾಸ, ನೇರ ನುಡಿ, ಶಾಂತ ಭಾವ, ಅಭಿವೃದ್ಧಿಯೇ ಕಾಯಕ, ಬಡವರ ಪಾಲಿನ ಕಲ್ಪವೃಕ್ಷ, ದೀನ ದಲಿತರ ಮಾರ್ಗದರ್ಶಿ. ಇದು ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯವೈಖರಿ. ಜನಮೆಚ್ಚಿದ ನಾಯಕ, ಜನನಾಯಕ. ಒಬ್ಬ ಶಾಸಕನಾದ ಮೇಲೆ ಪ್ರಾಮಾಣಿಕವಾಗಿ ಆ ಜನರು ಏನು ನಿರೀಕ್ಷೆ ಇಟ್ಟಿರ್ತಾರೆ, ಇವರು ಒಂದು ಒಳ್ಳೆ ಕೆಲಸ ಮಾಡ್ಬೋದಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಯಾವತ್ತೂ ಕೂಡ ಆ ನಂಬಿಕೆಗೆ ದ್ರೋಹ ಬಗಿಬಾರ್ದು. ನಾವು ಓಟು ತಗೊಳ್ಳುವಾಗ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೈ ಕಾಲು ಬಿದ್ದು ಕೈ ಮುಗಿದು ಆಶೀರ್ವಾದ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕರಾದ ತಕ್ಷಣ ನಾನು ಭಾಳ ಪಾಪ್ಯುಲರು, ನನ್ನಿಂದನೇ ಆಗಿದ್ದೀನಿ ಅನ್ನುವಂತಹ ಮನಸ್ಥಿತಿ ಇರಬಾರ್ದು. ಅವ್ರು ಮನಸ್ಸು ಮಾಡಿದರೆ ನಿಮ್ದು ಆ ಲೀಡರ್ಶಿಪ್ಪನ್ನು ಕಿತ್ತೆ ಹಾಕಿ ಕೆಳಗನೆ ಹಾಕ್ಬೋದು. ಆ ಶಕ್ತಿ ಜನರಲ್ಲಿ ಇರ್ತದೆ. ತುಂಬಾ ಜನ ಪೊಲಿಟಿಷಿಯನ್ಸ್ ಸಾಸಿವೆ ಕಾಳಷ್ಟು ಸಹಾಯ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ತೋರಿಸ್ಕೊಳ್ತಾರೆ, ಅದನ್ನ ಪ್ರಚಾರ ಕೂಡ ತಗೊಳ್ತಾರೆ. ಬಟ್ ನೀವು ನನಗೆ ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಿದ್ದೀರಿ ಅಂತ. ಬೇರೆ ನೀವು ಪೊಲಿಟಿಕಲಿ ಮೈಲೇಜ್ ತಗೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿವೆ. ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು, ಅವ್ರ ಕೆಲಸಗಳು ಮಾಡಬೇಕು. ಅವ್ರೇನು ಭಾಳ ದೊಡ್ಡದಾಗಿ ನಮ್ಗೇನು ಮನೆ ಕಟ್ಸು ಬಂಗ್ಲೋ ಕಟ್ಸು ಅಂತ ಏನು ಕೇಳೋದಿಲ್ಲ. ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಒಬ್ಬ MLA ವರೆಗೂ, ಒಬ್ಬ ಮಿನಿಸ್ಟರ್ ವರೆಗೂ, ಒಬ್ಬ CM ವರೆಗೂ ಕೂಡ, ಇನ್ಫ್ಯಾಕ್ಟ್ ಪ್ರೈಮ್ ಮಿನಿಸ್ಟರ್ ವರೆಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಒಂದು ದೊಡ್ಡ ಆನೆ ಬಲ ಇದ್ದಂಗಿರುತ್ತೆ. ಅರೆ ನನ್ನ ಕೆಲಸ ಆರಾಮ್ಸೆ ಮಾಡಬಹುದು ಅಂತ ಅಂದು. ಸೊ ಈ ವಿಷಯದಲ್ಲಿ ನೀವು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ. ಅಲ್ಲ, ಅವ್ರು ಹೇಳ್ತಿರ್ತಾರ ನೀನು ಪೊಲಿಟಿಕಲ್ನಿಂದ ನೀವು ಫ್ಯಾಮಿಲಿನೇ ಮರ್ತು ಬಿಡ್ತೀರಿ, ಮಕ್ಕಳಿಗೆ ಟೈಮ್ ಕೊಡಂಗಿಲ್ಲ, ಅಟ್ಲೀಸ್ಟ್ ಒಂದಿನ ಆದರೂ ಫ್ರೀ ಮಾಡಿಕೊಡ್ರಿ, ಸಂಡೇ ಆದರೂ ಟೈಮ್ ತೆಗೀರಿ ಮಕ್ಕಳ ಸಂಬಂಧ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಮ್ದು ಒಂದು ದೊಡ್ಡ ಕ್ರಿಕೆಟ್ ಟೀಮೇ ನಮ್ದು. SR ಮೌರ್ಯ ಅಂತೇಳಿ ಅವರು ಕೂಡ ಹೇಳ್ತಾಯಿದ್ರು, ಇಷ್ಟು ಆ್ಯಕ್ಟಿವ್ ಆಗಿದ್ದಿ ನೀನು, ನಮ್ಮ ಕಡೆ ಬಂದಾಗಿಂದ ನನಗೊಂಥರ ಆನೆ ಬಲ ಬಂದಿದೆ ಅಂತೇಳಿ ಓಪನ್ ಸಭೆಯಲ್ಲೇ ಒಂದು ಹೇಳಿದರು. ನಾವು ಒಬ್ಬರಿಗೆ ಕೊಟ್ಟಿದ್ದು ಕೈ ಮುಚ್ಚಿ ಕೊಡಬೇಕು, ತೋರಿಸ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ.